ಸುಖಾಸನ ಸ್ಥಿತಿಯಿಂದ ನಿಧಾನಕ್ಕೆ ಮುಂದಿನ ಅಭ್ಯಾಸಕ್ಕೆ ಹೋಗ್ತೀವಿ. ಅದು ಸಿದ್ಧಾಸನ ಅಥವಾ ಸಿದ್ಧಯೋನಿಯಾಸನ ಅಂತ ಕರೆಯಲ್ಪಡುತ್ತೆ. ಇದು ಸ್ವಲ್ಪ ಎಕ್ಸ್ಪರ್ಟ್ಸ್ಗಳು ಅಂದರೆ ಪರಿಣಿತರು ಮಾಡುವಂಥ ಅಭ್ಯಾಸ ಆಗಿರುತ್ತೆ. ಹುಡುಗರಾದ್ರೆ ಯಾವಾಗ್ಲೂ ಎಡಭಾಗವನ್ನ ಮೊದಲಿಗೆ ತಗೋಬೇಕು, ಎಡಪಾದವನ್ನ ಮೊದಲಿಗೆ ಕೆಳಕ್ಕಿಟ್ಕೋಬೇಕು, ಬಲ ಆಮೇಲೆ ಇಟ್ಕೋಬೇಕು. ಅದೇ ಹುಡುಗಿಯರಾದ್ರೆ, ಬಾಲಕಿಯರಾದ್ರೆ ನಾವು ಬಲವನ್ನ ಮೊದಲಿಗೆ ತಗೋಬೇಕು, ಅದರ ಮೇಲೆ ಎಡವನ್ನ ಇಡಬೇಕು. ಹಿಮ್ಮಡಿ ಮೇಲೆ ಹಿಮ್ಮಡಿ ಕೂತ್ಕೋಬೇಕು ಕರೆಕ್ಟಾಗಿ. ಅದಾದ ನಂತರ ಈ ಕಾಲಿನ ಬೆರಳನ್ನ ಸಂಧಿಗಳಿಂದ ನುಗ್ಗಿಸ್ಕೋಬೇಕು. ನಮಗೆ ಮೇಲ್ನೋಟಕ್ಕೆ ಎರಡೂ ಕಾಲಿನ ಹೆಬ್ಬೆರಳು ಮಾತ್ರ ಕಾಣುವ ರೀತಿಯಲ್ಲಿ ಇರಬೇಕು. ಎರಡೂ ಕಾಲಿನ ಹೆಬ್ಬೆರಳು, ಮಿಕ್ಕಿದ 4 ಕಾಲ ಬೆರಳುಗಳು ಒಳಭಾಗದಲ್ಲಿ ನುಗ್ಗಿರುತ್ತೆ. ಕಾಲುಗಳ ತೊಡೆಗಳ ಸಂಧಿಯಲ್ಲಿ ಅಥವಾ ಕಾಫ್ ಮಸಲ್ ತೊಡೆಯ ಸಂಧಿಯಲ್ಲಿ ನುಗ್ಗಿರುತ್ತೆ. ಇಲ್ಲಿ ಮಂಡಿಯ ಭಾಗ ವಿಶಾಲವಾಗಿ ಹರಡಿ ನಿಂತ ಹಾಗಿರಬೇಕು. ಕೈಯನ್ನ ಮಂಡಿಗೆ ಇಟ್ಕೋಬಹುದು ಅಥವಾ ತೊಡೆಯ ಮೇಲೆ ಇಟ್ಕೋಬಹುದು. ಇಲ್ಲಿ ಶರೀರ ಮೇಲ್ಭಾಗ ಚೂಪಾಗಿ ಕೆಳಭಾಗ ಅಗಲಗೊಂಡಿರುತ್ತೆ, ಅಂದ್ರೆ ಪಿರಾಮಿಡ್ ಶೇಪ್ ನಲ್ಲಿ ಇರುತ್ತೆ. ಇದನ್ನ ಹೆಚ್ಚು ಧ್ಯಾನಕ್ಕೆ ಬಳಸಿದ್ರೆ ತುಂಬಾ ಅನುಕೂಲ. ಸೊ ಇದಿಷ್ಟು ಅಭ್ಯಾಸವನ್ನ ನಾವಿವಾಗ ನೋಡಿದ್ವಿ. ಇದನ್ನ ಪುರುಷರು ಮಾಡಿದ್ರೆ ಅಥವಾ ಹುಡುಗರು ಮಾಡಿದ್ರೆ ಅದನ್ನ ಸಿದ್ಧಾಸನ ಅಂತ ಕರೀತಾರೆ. ಎಡಪಾದ ಕೆಳಗಿರುತ್ತೆ, ಬಲ ಮೇಲಕ್ಕೆ ಮಾಡಿದ್ರೆ ಮಹಿಳೆಯರು ಮಾಡೋದು, ಅಂದ್ರೆ ಹೆಣ್ಣು ಮಕ್ಕಳು ಹುಡುಗಿಯರು ಮಾಡೋದು, ಅದನ್ನ ಸಿದ್ಧಯೋನಿಯಾಸನ ಅಂತ ಕರೆಯಲ್ಪಡುತ್ತೆ. ಈಗ ಈ ಇಷ್ಟು ಆಸನಗಳನ್ನ ಮತ್ತೊಮ್ಮೆ ಮೆಲುಕು ಹಾಕ್ತಾ ಬರ್ತಾ ಹೋಗ್ತೀವಿ. ಒಮ್ಮೆ ಅದನ್ನ ಆಟದ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಅದ್ರ ಜೊತೆಗೆ ಮಾಡ್ತಾ ಹೋಗೋಣ. ನೀವು ಕೂಡ ನಾನು ಹೇಳಿದ ಹಾಗೆ ನೀವು ಅದನ್ನ ಮಾಡ್ತಾ ಬನ್ನಿ. ಸುಖಾಸನ, ದಂಡಾಸನ, ಸುಖಾಸನ, ದಂಡಾಸನ, ಸುಖಾಸನ, ದಂಡಾಸನ, ಭದ್ರಾಸನ. ಭದ್ರಾಸನ ಅಂದ್ರೆ ನೆನಪಿಸ್ಕೋಬೇಕು, ಬದ್ಧ ಕೋನಾಸನ. ಕೂಡಲೇ ಭದ್ರಾಸನ ಸ್ಥಿತಿಗೆ ಭದ್ರಾಸನ ಅಥವಾ ಬದ್ಧ ಕೋನಾಸನ. ತೊಡೆಗಳನ್ನ ಸ್ವಲ್ಪ ಸಡಿಲತೆಗೆ ಆಡಿಸ್ಕೋಬಹುದು. ಇಲ್ಲಿ ಫ್ಲಾಪ್ ಮಾಡೋದು ಅಂತ ಹೇಳ್ತೀವಿ, ಬಟರ್ಫ್ಲೈ ಹಾರ್ತಾ ಇದೆ ಅಂತೆಲ್ಲ ನಾವು ಹೇಳ್ತೀವಿ. ಸೊ ಹಾಗೆ ಮುಂದುವರಿಸ್ತೀವಿ. ವಜ್ರಾಸನ, ನಿಮ್ಗೆ ಗೊತ್ತು ಎಲ್ರಿಗೂ ವಜ್ರಾಸನ. ಎಸ್, ಮಂಡಿಯಿಂದ ಕಾಲುಗಳನ್ನ ಮಡಚ್ಕೊಳ್ತಾ ಬರುವಂತದ್ದು. ಇನ್ನು ಅಲ್ಲಿಂದನೇ ಪದ್ಮಾಸನ ಸ್ಥಿತಿ. ಪದ್ಮಾಸನ ಗೊತ್ತು, ಲಕ್ಷ್ಮಿ ಕೂತ್ಕೊಳ್ಳೋದು, ದೇವಿ ಲಕ್ಷ್ಮಿ ತಾವರೆ ಮೇಲೆ ಕೂತ್ಕೊಳ್ಳುವ ಸ್ಥಿತಿ. ಪದ್ಮಾಸನ ಸ್ಥಿತಿಗೆ ಬಂದ್ವಿ. ಹಾಗೆ ಅಲ್ಲಿಂದ ಸಿದ್ಧಾಸನ ಅಥವಾ ಸಿದ್ಧಯೋನಿ. ಕಾಲುಗಳ ಮೇಲೆ, ಪಾದದ ಮೇಲೆ ಪಾದ, ಹಿಮ್ಮಡಿ ಮೇಲೆ ಹಿಮ್ಮಡಿ. ಕೂಡ್ಲೆ ಈ ರೀತಿ ಒಂದು ಆಸನದ ಹೆಸರಿಗೆ ಬದಲಾಯಿಸ್ತಾ ಹೋಗ್ತೀವಿ. ಅದೇನು ಇದೇನು ಇದೇನು ಅದೇನು ಅಂತ ಒಂದರ ಹಿಂದೆ ಒಂದು ಮಾಡ್ತಾ ಹೋಗೋದ್ರಿಂದ ಕಾಲಿನ ಭಾಗಕ್ಕೆ ಸಂಪೂರ್ಣ ವ್ಯಾಯಾಮ ಸಿಗ್ತಾ ಹೋಗುತ್ತೆ. ಆಟದ ರೀತಿಯಲ್ಲೂ ಆಗುತ್ತೆ. ನೆನಪಿಸ್ಕೊಂಡು ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡಿದಂಗೂ ಆಗುತ್ತೆ. ಜೊತೆಗೆ ಶರೀರದ ಕಾಲಿನ ಭಾಗಕ್ಕೆ, ಮುಖ್ಯವಾಗಿ ತೊಡೆಯ ಭಾಗಕ್ಕೆ ವ್ಯಾಯಾಮ ಕೊಟ್ಟ ಹಾಗೂ ಆಗುತ್ತೆ. ವೀರಾಸನದ ಅಭ್ಯಾಸ ನಿಮ್ಗೆಲ್ರಿಗೂ ಮತ್ತೆ ಗೊತ್ತೇ ಇದೆ. ವೀರನಂತೆ ಕೂತ್ಕೊಳ್ಳೋದು, ಆಗ ನಾವು ವಿವರ ಕೊಟ್ಟಿದೀವಿ. ಸೊ ಹಿಂದೆ ಪೃಷ್ಠಭಾಗವನ್ನ ನೆಲಕ್ಕೆ ಓರೋದು. ಮತ್ತೆ ಗೋಮುಖಾಸನ, ಗೋವಿನಂತೆ ಕಾಲನ್ನ ಮುಖದಂತೆ ಚಾಚಿ ನಿಲ್ಲಿಸ್ಕೊಳ್ಳುವಂಥದ್ದು ಗೋಮುಖಾಸನ. ಕಾಲು ಬದಲಾವಣೆಯನ್ನ ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿನ ಅಭ್ಯಾಸದಲ್ಲಿ ನಾವು ಮೆಡಿಟೇಟಿವ್ ಫೋಸ್, ಕೂತ ಸ್ಥಿತಿಯಲ್ಲಿ ಧ್ಯಾನಕ್ಕೆ ಬಳಸುವಂಥ ಆಸನಗಳನ್ನ ಹೇಗೆ ಕಲಿಯೋದು, ಹೇಗೆ ಅದನ್ನು ಅಭ್ಯಾಸ ಮಾಡ್ಕೊಂಡು ಹೋಗೋದು, ಹೇಗೆ ರೂಢಿಸ್ಕೊಳ್ಳೋದು ಅನ್ನೋದನ್ನ ನಾವು ಸುಲಭದ ರೀತಿಯಲ್ಲಿ ಮಕ್ಕಳಿಗೆ ಇಷ್ಟ ಆಗುವ ಹಾಗೆ ನಾವು ಅಭ್ಯಾಸ ಮಾಡ್ಕೊಳ್ತಾ ಹೋದ್ವಿ ಅಂತ ಭಾವಿಸ್ತೀನಿ. ಹಾಗೆ ಮುಂದಿನ ಇನ್ನೂ ಹೆಚ್ಚಿನ ಕಲಿಕೆಯನ್ನ ನಾವು ಯೋಗಾಭ್ಯಾಸ, ಆಸನ, ಪ್ರಾಣಾಯಾಮ, ಧ್ಯಾನಗಳನ್ನ ಹಂತ ಹಂತವಾಗಿ ಕಲಿತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿತಾ ಹೋಗೋಣ. ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಮುಂದಿನ ಹೆಚ್ಚಿನ ಸಂಚಿಕೆಗಾಗಿ ಸದಾ ನೋಡ್ತಾ ಇರಿ ಆಯುಷ್ ಟಿವಿಯನ್ನ. ಧನ್ಯವಾದಗಳು.